ಇವನು ಮುಂಬೈ ಬ್ಲಾಸ್ಟ್ನಲ್ಲಿ ಪ್ರಮುಖ ರೂವಾರಿ, ಮಾಸ್ಟರ್ ಮೈಂಡ್ ಇವನು ಒಬ್ಬನಾಗಿದ್ದ. ಇವನಿಂದ ಈಗ ಅನೇಕ ವಿಚಾರಗಳನ್ನ ಆಚೆ ತೆಗಿಬೇಕಾಗಿದೆ. ದೆಹಲಿ ಎನ್ಐಎ ಕೋರ್ಟ್ನಲ್ಲಿ ರಾಣಾ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂಬೈ ದಾಳಿಯ ಎಲ್ಲಾ ದಾಖಲೆಯನ್ನ ಈಗ ನ್ಯಾಯಮೂರ್ತಿಗಳು ಸ್ವೀಕರಿಸಿದ್ದಾರೆ. ಮುಂಬೈನಲ್ಲಿ 166 ಜನರನ್ನ ಬಲಿ ಪಡೆದಿದ್ದಂತಹ ಎಲ್ಇಟಿ ಉಗ್ರರು ಇವ್ರು ಹೇಗೆ ಬರಕ್ ಸಾಧ್ಯ ಆಯಿತು, ಯಾವ ರೀತಿಯಾಗಿ ಸಹಾಯವನ್ನ ಮಾಡಿದ್ರು, ಅದು ಮುಖ್ಯವಾಗಿದೆ. ಆಗಿನ ಸರ್ಕಾರ ಹೇಗೆ ನಡ್ಕೊಳ್ತು, ಇವೆಲ್ಲವೂ ಕೂಡ ಮುಖ್ಯವಾಗಿದೆ. ಈಗ ಓಕೆ, ನಮ್ಮ ಜೊತೆಗೆ ಚಕ್ರವರ್ತಿ ಸುಲಿಬೇಲಿ ಸರ್ ಇದ್ದಾರೆ, ಚಿಂತಕರು, ವಾಗ್ಮಿ. ಸರ್, ಈಗ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಅಂದಿನ ಸರ್ಕಾರ 2008 ಆದ ನಂತರ ಹೇಗೆ ನಡ್ಕೊಳ್ತು ಅಂತ ಹೇಳಿ. ಒಂದು ಈ ಒಟ್ಟಾರೆ ನಾನು ಸ್ವಲ್ಪ ಆಳಕ್ಕೆ ಹೋಗಿ ಹೇಳೋದಾದರೆ, ಒಟ್ಟಾರೆ ಆವತ್ತಿನ ಕಾಂಗ್ರೆಸ್ಗೆ ತುಂಬ ಸ್ಪಷ್ಟವಾಗಿ ಒಂದು ದನಿ ಏನಿತ್ತು ಅಂತಂದರೆ, ಮುಸಲ್ಮಾನರನ್ನ ಮಾತ್ರ ಟೆರರಿಸ್ಟ್ ಅಂತ ಹೇಳಬಾರ್ದು, ಈ ಟೆರರಿಸ್ಟ್ ಮುಸ್ಲಿಮರು ಅಂತ ಹೇಳೋದೇನಿದೆ ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಹಿಂದೂ ಟೆರರಿಸಮ್ ಅನ್ನೋದನ್ನೊಂದು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಆಗ ಅವರು ಶಿವರಾಜ್ ಪಾಟೀಲು, ಆನಂತರ ಅವತ್ತಿನ ಗೃಹ ಸಚಿವರು ಶಿವರಾಜ್ ಪಾಟೀಲ್ರಾಗಿದ್ದರು, ಆನಂತರ ದಿಗ್ವಿಜಯ್ ಸಿಂಗ್ ಸೇರಿಕೊಂಡು ಅದನ್ನು ಯೋಚನೆ ಮಾಡಿದ್ರು. ಇದಕ್ಕೆ ಎವಿಡೆನ್ಸ್ ಎಲ್ಲಿ ಸಿಗುತ್ತೆ ಅಂತಂದರೆ, ಪಿ ಚಿದಂಬರಂ ಅವರು ಈ ದೇಶದ ಗೃಹ ಸಚಿವರಾದ ನಂತರ ಅವರೊಂದು ಸ್ಟೇಟ್ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತಾ ಹೇಳ್ತಾರೆ, ಸ್ಯಾಫ್ರನ್ ಟೆರರಿಸಂ ಎನ್ನುವ ಪದವನ್ನು ಅವರು ಬಳಸ್ತಾರೆ. ಅಂದ್ರೆ ಈ ದೇಶದಲ್ಲಿ ನಡೆಯುವಂತ ಟೆರರಿಸಂಗೆ ಸ್ಯಾಫ್ರನ್ ಕಲರ್ನ ಒಂದು ಟಚ್ ಅನ್ನು ಕೊಡಬೇಕು ಅಂತ ಪಿ ಚಿದಂಬರಂ ಅವರ ಆಲೋಚನೆ ಶುರುವಾಗುತ್ತೆ. ಅದಾದ ನಂತರ ಪಿ ಚಿದಂಬರಂ ನಂತರ ಏನಾಗುತ್ತೆ, ಎಲ್ಲಾ ರಾಜ್ಯಗಳಲ್ಲೂ ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆಯೋ ಅಲ್ಲಿ ಅಧಿಕೃತವಾಗಿ ಅಲ್ಲಿನ ಗೃಹ ಸಚಿವರುಗಳು ಈ ತರದ ಸ್ಯಾಫ್ರನ್ ಟೆರರಿಸಂ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಈ ತರದ ಯಾವುದೋ ಒಂದು ಟೆರರಿಸ್ಟ್ ಆಕ್ಟಿವಿಟಿಯನ್ನ ನಡೆಸಿದ ನಂತರ ಅದನ್ನ ಟೋಟಲಿ ಹಿಂದೂಗಳ ತಲೆ ಕಟ್ಟಬೇಕು ಅನ್ನುವಂತ ಪ್ರಯತ್ನ. ನಾನು ಈಗ ನಿಮ್ ಗಮನ ಸೆಳೆಯಕ್ಕೆ ಪ್ರಯತ್ನ ಪಡ್ತೀನಿ. ಈ 26/11 ಏನಾಯ್ತು, ಅದಾದ ನಂತರ ಅವನು ನೀವು ತುಕಾರಾಮ್ ಓಂಬ್ಳೆ ಇವತ್ತು ನಾನು ನೆನಪಿಸ್ಕೋಬೇಕು ಅವರನ್ನ. ಯಾಕೆ ಅಂತಂದ್ರೆ, ತುಕಾರಾಮ್ ಓಂಬ್ಳೆ ಏನಾದರೂ ಅವತ್ತು ಈ ಅಜ್ಮಲ್ ಕಸಬ್ನ ಬಿಗಿಯಾಗಿ ತಬ್ಬಿ ಹಿಡ್ಕೊಳ್ಳದೆ ಹೋಗಿದ್ರೆ, ಅಜ್ಮಲ್ ಕಸಬ್ RSS ನ ಒಬ್ಬ ಕಾರ್ಯಕರ್ತ, ಸ್ವಯಂ ಸೇವಕ ಆಗ್ಬಿಡ್ತಿದ್ದ. ಅಜ್ಮಲ್ ಕಸಬ್ನ ಕೈನಲ್ಲಿ ನಿಮ್ಗೆ ಎಲ್ರಿಗೂ ನೆನಪಿರ್ಬೇಕು, ಒಂದು ಕೆಂಪು ದಾರವನ್ನ ಅವನು ಕಟ್ಕೊಂಡಿರುವಂತ ಚಿತ್ರ ಇವತ್ತಿಗೂ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಜ್ಮಲ್ ಕಸಬ್ನ ಕೈಗೆ ಆ ದಾರವನ್ನ ಕಟ್ಟಿಸಿ ಅವನನ್ನು ಕಳಿಸಿದ್ರು. ಅವನ್ ಟಿವಿಗಳಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದ. ಅದನ್ನ ಪದೇ ಪದೇ ತೋರಿಸಿ ಅವನ ಕೈಯ ದಾರವನ್ನ ರೌಂಡ್ ಮಾರ್ಕ್ ಹಾಕಿ ತೋರಿಸಲಾಗ್ತಿತ್ತು. ಆದ್ರೆ ಯಾವಾಗ ತುಕಾರಾಮ್ ಓಂಬ್ಳೆ ಅವನನ್ನು ಹಿಡಿದ್ರು, ಇವ್ರದೆಲ್ಲ ಐಡಿಯಾ ಬಸ್ಟ್ ಆಯ್ತು. ನಾನು ನಿಮಗೆ ನೆನಪು ಮಾಡ್ಕೊಡ್ತೀನಿ ಅರುಣ್, ಇದಾದ ನಂತರ ಒಂದು ಪುಸ್ತಕವನ್ನ ರಿಲೀಸ್ ಮಾಡಿದ್ರು. ಈ 26/11 ನಲ್ಲಿ RSS ನ ಕೈವಾಡ ಅಂತ ರಿಲೀಸ್ ಮಾಡಲಾಯಿತು. ಆ ಪುಸ್ತಕದ ಹಿಂದೆ ಇದ್ದಿದ್ದು ದಿಗ್ವಿಜಯ್ ಸಿಂಗ್ ತುಂಬಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು, 26/11 ನ ಹಿಂದೆ ಇರೋದು RSS, ಇದೊಂದು ಹಿಂದೂ ಟೆರರಿಸಂ ನ ಕೈವಾಡ ಅಂತ ಹೇಳುವಂತ ಪ್ರಯತ್ನ ಅವ್ರು ಮಾಡಿದ್ರು. ಅಂದ್ರೆ ಇವ್ರದೊಂದು ಟೋಟಲ್ ಪ್ಲಾನ್ ಏನಿತ್ತು ಅಂತಂದ್ರೆ, ಪಾಕಿಸ್ತಾನದ ಮೂಲಕ ಇಲ್ಲಿ ಭಯೋತ್ಪಾದನಾ ಆಕ್ಟಿವಿಟಿ ನಡೆಸಬೇಕು, ಅದಾದ ನಂತರ ಅದನ್ನ ಹಿಂದೂಗಳ ತಲೆ ಕಟ್ಟಬೇಕು ಅಂತ. ಥ್ಯಾಂಕ್ ಗಾಡ್ ಔಟ್ ಆಫ್ ಸಿಲೆಬಸ್ ಆಗಿ ಒಬ್ಬ ತುಕಾರಾಮ್ ಓಂಬ್ಳೆ ಅಂತ ಬಂದ ನಂತರ ಅವರು ಅಜ್ಮಲ್ ಕಸಬ್ನ ಹಿಡಿದಿದ್ರಿಂದ ಇದು ಬದಲಾವಣೆಗೊಳ್ತು. ಆದ್ರೆ ಬದಲಾವಣೆ ಆದ ನಂತರವಾದ್ರು, ಆ ಅಜ್ಮಲ್ ಕಸಬ್ ಅಂತ ಗೊತ್ತಾದ ನಂತರವಾದ್ರು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು, ಆನಂತರದ ದಿನಗಳಲ್ಲಿ ಪ್ರಾಬಬ್ಲಿ 2009 ವೇಳೆಗೆ ಈ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನ ಅಮೆರಿಕ ಬಂಧಿಸಿದ ನಂತರ ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿನೂ ಮಾಡಬೇಕಿತ್ತು. ಆದ್ರೆ ಅಗ್ರೆಸಿವ್ ಆಗಿ ಅದಕ್ಕೆ ಬೇಕಾಗಿರುವಂತ ಪಿಚ್ ಅನ್ನ ಯಾವತ್ತೂ ಮಾಡಲಿಲ್ಲ. ನಾನು ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಅವನು ಏನು ಹೇಳಿದ ಅಲ್ಲಿನ ಪ್ರಾಸಿಕ್ಯೂಷನ್ ಮುಂದೆ ಅನ್ನೋದನ್ನ NIA ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದನ್ನ ಅನೇಕ ತಿಂಗಳುಗಳ ಕಾಲ ಹೊರಗಡೆಯೇ ಹೇಳಿರಲಿಲ್ಲ. ಅಂದ್ರೆ ಇದ್ರ ಹಿಂದೆ ಯಾರ ಕೈವಾಡ ಇತ್ತು ಅನ್ನೋದನ್ನ ಡೇವಿಡ್ ಕೋಲ್ಮನ್ ಏನು ಬಾಯಿ ಬಿಟ್ಟಿದ್ನೋ, ಹೆಡ್ಲಿ ಏನ್ ಬಾಯಿ ಬಿಟ್ಟಿದ್ನೋ, ಅದನ್ನ ಯಾರಿಗೂ ಹೇಳದೆ ಅದನ್ನ ಮುಚ್ಚಿಡುವಂತ, ಅದರ ಮೇಲೆ ಕುಳಿತುಕೊಳ್ಳುವಂತ ಪ್ರಯತ್ನ ಮಾಡಲಾಗಿತ್ತು. ಆನಂತರ ತೀರಾ ಇತ್ತೀಚೆಗೆ ಒಂದೊಂದು ವಿಚಾರಣೆ ನಡೆದಾಗ ಅವನು ತುಂಬಾ ಸ್ಪಷ್ಟವಾಗಿ ಹೇಳ್ದ, ತಹವೂರ್ ರಾಣಾ ಮತ್ತು ನಾನು ಚಿಕ್ಕಂದಿನಿಂದ ಫ್ರೆಂಡ್ಸ್ ಆಗಿದ್ದಂಥವ್ರು, ನಾನು ಭಾರತಕ್ಕೆ, ಇದು ಗಮನಿಸಬೇಕಾದ ಸಂಗತಿ, ಡೇವಿಡ್ ಹೆಡ್ಲಿ ಹೇಳಿದ, ಭಾರತಕ್ಕೆ ನಾನು 7-8 ಬಾರಿ ಬಂದು ಹೋಗಿದ್ದೀನಿ, ರೆಕ್ಕಿ ನಡೆಸಿದ್ದೀನಿ. ಅದೇನ್ ನವೆಂಬರ್ 26/11 ನಡೆದಿತ್ತೋ ಅದಕ್ಕಿಂತ 2 ತಿಂಗಳ ಮುಂಚೆ 2 ಬಾರಿ ಈ ತರದೊಂದು ಪ್ರಯತ್ನ ಮಾಡಲಾಗಿತ್ತು. ಆದರೆ 2 ಬಾರಿ ಫೇಲ್ ಆಗಿತ್ತು. ಆಮೇಲೆ 3rd ಟೈಮ್ ಅವರು ಸಕ್ಸಸ್ಫುಲ್ ಆದ್ರು. ಎಲ್ಲವನ್ನೂ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಅವನು ಹೇಳ್ತಾನೆ. ಹೀಗಾಗಿ ತಹವೂರ್ ರಾಣಾ ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವ ಸಂಗತಿ. ಆದ್ರೆ 26/11 ಮಾತ್ರ ಅಲ್ಲ ಅರುಣ್, ನಾನು ಇನ್ ಸ್ವಲ್ಪ ಹಿಂದಕ್ಕೆ ಇದನ್ನು ತೆಗೆದುಕೊಂಡು ಹೋಗೋದಾದ್ರೆ, ಇಶ್ರತ್ ಜಹಾನ್ ಯಾರು ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ಲೋ, ಡೇವಿಡ್ ಹೆಡ್ಲಿ ಹೇಳ್ತಾನೆ ಅವಳನ್ನ ರಿಕ್ರೂಟ್ ಮಾಡ್ಕೊಂಡಿದ್ದು ಕೂಡ ಇದೇ ತಹವೂರ್ ರಾಣಾ ಟೀಮ್ ಅಂತ.
ಅಂದ್ರೆ ಯಾವ ಇಶ್ರತ್ ಜಹಾನ್ ಇವತ್ತು ನರೇಂದ್ರ ಮೋದಿಯವರ ಅವರ ಜೊತೆಯಲ್ಲಿ ಸರ್ಕಾರದಲ್ಲಿರುವಂತ ನಿತೀಶ್ ಕುಮಾರ್ ಅವರು ಬಿಹಾರ್ ಕಿ ಭೇಟಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು, ಇಶ್ರತ್ ಜಹಾನ್ನ ಎನ್ಕೌಂಟರ್ ನಲ್ಲಿ ಕೊಂದು ಹಾಕಿದ ನಂತರ ಆಕೆ ನರೇಂದ್ರ ಮೋದಿಯನ್ನು ಕೊಲ್ಲಿಗೆ ಬಂದವಳಲ್ಲ, ಒಬ್ಬ ಸಾಮಾನ್ಯ ಮುಸ್ಲಿಂ ಹೆಣ್ಮಗಳು ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು, ಆಕೆಯನ್ನು ಕೂಡ ರಿಕ್ರೂಟ್ ಮಾಡಿಕೊಂಡು ನರೇಂದ್ರ ಮೋದಿಯ ಕೊಲೆಗೆ ಪ್ರಯತ್ನ ಪಟ್ಟಿದ್ರಲ್ಲ. ಈಗ 26/11 ಅಲ್ಲದೆ ಇಶ್ರತ್ ಜಹಾನ್ನ ಕೇಸು ಕೂಡ ಹೊರಗೆ ಬರಲಿಕ್ಕಿದೆ ಅಂತ ನನ್ಗನ್ಸುತ್ತೆ. ಹೀಗಾಗಿ ಅನೇಕ ಒಂಥರ ಪ್ಯಾಂಡೋರಾಸ್ ಬಾಕ್ಸ್, ಒಂದು ಮ್ಯಾಜಿಕ್ ಬಾಕ್ಸ್ ಓಪನ್ ಆಗ್ತಾ ಇದೆ. ಅದರಿಂದ ಏನೇನು ಹೊರಗೆ ಬರುತ್ತೋ ನಾವು ಕಾದು ನೋಡ್ಬೇಕಷ್ಟೇ. ಅರುಣ್, ನಮಗಿರುವಂಥದ್ದೇನು ಅಂತಂದ್ರೆ ಈ ಕಸಬ್ಗೆ ಬಿರಿಯಾನಿ ತಿನ್ನಿಸ್ಕೊಂಡು 2 ಕೋಟಿ 3 ಕೋಟಿ ಅವನಿಗೋಸ್ಕರ ಖರ್ಚು ಮಾಡಿದ್ರಲ್ಲ, ಹಂಗೆ ಇವನಿಗೂ ಖರ್ಚು ಮಾಡ್ಬಿಡ್ತಾರ ಅಂತ ಹೇಳಿ ಈ ಸಲ ಆಗಲ್ವೇನೋ ಅಂತ ಅನ್ಕೊಳ್ತೀವಿ ನಾವು. ಒಂದು ಏನಂತಂದ್ರೆ ಇವನ ವಿರುದ್ಧ ಇವನನ್ನ ನೀವು ಗಲ್ಲಿಗೆ ಏರಿಸಲಿಕ್ಕೆ ಐ ಡೋಂಟ್ ಥಿಂಕ್ ಆ ಥರದ ಒಂದು ಮಾಡ್ಲಿಕ್ಕೆ ಆಗ್ಬೋದೇನೋ. ಯಾಕಂದ್ರೆ ಈತ ಅಲ್ಲೂ ಕೂಡ ಕನ್ವಿಕ್ಟ್ ಆಗಿದ್ದಂಥವನು, ಅಮೆರಿಕಾದಲ್ಲೂ ಕೂಡ ಕನ್ವಿಕ್ಟ್ ಆಗಿದ್ದಂಥವನು. ಒಂದಷ್ಟು ಲಾಗಳಿರ್ಬೋದು, ಆದರೆ ಅವನು ಈಗಾಗಲೇ ಎಷ್ಟು ಬಸವಳದಿರ್ಬೋದು ಅಂತಂದ್ರೆ ಅವನು ಅನೇಕ ಸಂಗತಿಗಳನ್ನ ಬಾಯಿ ಬಿಡ್ತಾನೆ ಅಂತ. ಆದರೆ ಅವನು ಬಾಯಿ ಬಿಡುವಂತ ಸಂಗತಿಗಳಿವೆಯಲ್ಲ, ಅಜ್ಮಲ್ ಕಸಬ್ ಕೊನೆಯ ಕಾಲಾಳು, ಆದರೆ ಇವನು ಕಾಲಾಳಲ್ಲ. ತಹವೂರ್ ರಾಣಾ ಪಾಕಿಸ್ತಾನದ ಆರ್ಮಿಯಲ್ಲಿ, ಆರ್ಮ್ಡ್ ಫೋರ್ಸಸ್ ನಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದವನು. ಅವನು ವಿಶೇಷವಾದ ಕಾರ್ಯ ನಿಮಿತ್ತವಾಗಿಯೇ ತನ್ನ ಮಿಲಿಟರಿಯಲ್ಲಿರುವಂತ ಕೆಲಸವನ್ನ ಬಿಟ್ಟು ಕೆನಡಾದಲ್ಲಿ ತಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದ. ಅವನು ಮಾಡ್ತಿದ್ದ ಬಿಸ್ನೆಸ್ ಆದ್ರೂ ಯಾವುದು, ಒಂದು ಹಲಾಲ್ ಮಾರ್ಕೆಟ್ಗೆ, ಅಂದ್ರೆ ಹಲಾಲ್ ಮೂಲಕ ತಾನು ಮಾಂಸವನ್ನ ಮಾರ್ತೀನಿ ಅಂತ ಒಂದಾದ್ರೆ, ಮತ್ತೊಂದು ಇಂಟರ್ನ್ಯಾಷನಲ್, ನೀವು ಅದಕ್ಕೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂತ ವೀಸಾಗಳನ್ನ ಕೊಡಿಸುವಂತ, ಅವರ ಎಲ್ಲ ಹೋಗುವಕ್ಕೆ ಇರುವಂತ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡುವಂತ ಆಫೀಸ್ ಅನ್ನ ಅವನು ಸೆಟಪ್ ಮಾಡಿದ್ದ ಕೆನಡಾದಲ್ಲಿ, ಚಿಕಾಗೋದಲ್ಲಿ ಉಳ್ಕೊಂಡಿದ್ದ. ಅವನು ಎಂಥ ಪ್ರಮುಖವಾಗಿರುವಂತ ಖಿಲಾಡಿ ಈ ಆಟದಲ್ಲಿ ಅಂತಂದ್ರೆ, ಅವನು ಈ ಒಂದು ನಾವು ಕಾರ್ಟೂನ್ ಬಗ್ಗೆ ಕೇಳಿದ್ದವಲ್ಲ, ಮೊಹಮ್ಮದ್ರ ಕಾರ್ಟೂನ್ ಒಂದು ಪತ್ರಿಕೆ, ಡೆನ್ಮಾರ್ಕ್ ನ ಪತ್ರಿಕೆ ಪಬ್ಲಿಷ್ ಮಾಡಿತ್ತು. ಆ ಕಾರ್ಟೂನ್ ಯಾವ ಪಬ್ಲಿಷ್ ಮಾಡಿತ್ತೋ ಪತ್ರಿಕೆ, ಅದರ ಮೇಲೆ ಅಟ್ಯಾಕ್ ಆಯ್ತು. ಅಟ್ಯಾಕ್ನ ಹಿಂದೆ ಇದ್ದವನು ಕೂಡ ಇವನೇ ಲಷ್ಕರ್ ಎ ತೈಬಾ ಜೊತೆಗೆ ಅತ್ಯಂತ ಗಂಭೀರವಾಗಿರುವಂತ ಸಂಪರ್ಕದಲ್ಲಿದ್ದವನು. ಭಾರತದಲ್ಲಿ ಇದೊಂದೇ ಅಲ್ಲದೆ ತಹವೂರ್ ರಾಣನ್ ಸರಿಯಾಗಿ ಬಾಯಿ ಬಿಡಿಸಿದ್ರೆ ಎಲ್ಲೆಲ್ಲಿ ಏನೇನು ಅವ್ರು ಮಾಡಿದ್ದಾರೆ, ಅದರ ಹಿಂದೆ ಇರುವಂತ ಕೈವಾಡ ಯಾರದ್ದು, ಇದರ ಹಿಂದೆ ಯಾವ್ಯಾವ ರಾಜಕೀಯ ಪಕ್ಷಗಳಿವೆ, ಆ ರಾಜಕೀಯ ಪಕ್ಷಗಳ ಪ್ರಮುಖ ನೇತಾರರು ಯಾರು, ಬರೀ ನೇತಾರರು ಮಾತ್ರ ಅಲ್ಲ, ಅನೇಕ ಅಧಿಕಾರಿಗಳು ಕೂಡ ಇದರಿಂದ ಹೊರಗೆ ಬರಲಿಕ್ಕಿದ್ದಾರೆ. NIA ಅವತ್ತಿನ ದಿನಗಳಲ್ಲಿ ಏನ್ ಮಾಡ್ತಾ ಇತ್ತು, ಅದರ ಮುಖ್ಯಸ್ಥರು ಯಾರು, ಇವೆಲ್ಲವೂ ಹೊರಗೆ ಬರಲಿಕ್ಕಿದೆ. ಹೀಗಾಗಿ ಇವನಿಗೆ ಒಂದು 4 ಬಿರಿಯಾನಿ ತಿನ್ನಿಸಿದ್ರು ಚಿಂತೆ ಇಲ್ಲ. ಈ ದೇಶದ ನಿಜವಾದ ದ್ರೋಹಿಗಳನ್ನ ಹೊರಗೆ ತರಲಿಕ್ಕೆ ಅವನು ಅತ್ಯಂತ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾನೆ ಅಂತ ನನ್ಗನ್ಸುತ್ತೆ. ಅರುಣ್, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಿಂದೂ ವಿಚಾರದಲ್ಲಿ ಅಗ್ರೆಸಿವ್ ಆಗಿದ್ದು ಹಿಂದೆಯಿಂದಲೂ ಕೂಡ ಬಾಲಾ ಠಾಕ್ರೆ ಅವರಿಂದ. ಬಟ್ ಈಗಿನ ಶಿವಸೇನೆ ನೋಡಿದ್ರೆ ಕರ್ಕೊಂಡು ಬರೋದು ತಡ ಆಗೋಯ್ತು ಅನ್ನುವಂಥ ಮಾತುಗಳನ್ನ ಆಡುವಂಥ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ ಉದ್ಧವ್ ಠಾಕ್ರೆ ವಿಚಾರದಲ್ಲಿ ನೋಡೋದಾದ್ರೆ. ಬಟ್ ಇವನ ವಿಚಾರದಲ್ಲಿ ಈಗ ಮುಂಬೈಗೆ ಅಲ್ಲಿ ಯಾರೆಲ್ಲ 166 ಜನ ಪಾಪ ಸಾವನ್ನಪ್ಪುವಂತ ಪರಿಸ್ಥಿತಿ ಬಂತು, ಹುತಾತ್ಮರಾದ್ರು, ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಇವನಿಗೆ ಗಲ್ಲಿಗೇರಿಸುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನೀವು ಹೇಳ್ತೀರಾ. ಕಾರಣ ಅಮೆರಿಕಾದಿಂದ ಇವನನ್ನ ಕರ್ಕೊಂಡು ಬಂದಿರೋದ್ರಿಂದ ಏನ್ ಮಾಡಬಹುದು ಹಾಗಿದ್ದಾಗ? ಒಂದು ಏನಂದ್ರೆ ಅರುಣ್, ನಾನು ಶಿವಸೇನೆ ಬಗ್ಗೆ ಮೊದಲು ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಶಿವಸೇನಾ ಉದ್ಧವ್ ಗ್ಯಾಂಗ್ ಏನಿದೆ ಅದರ ಬಗ್ಗೆ ಇರುವಂತ ಎಲ್ಲ ಭರವಸೆಗಳು ಸತ್ತೋಗ್ಬಿಟ್ಟಿವೆ. ಯಾವ ಬಾಳಾಸಾಹೇಬ್ ಠಾಕ್ರೆ ಅವರ ಮಗ ಉದ್ಧವ್ ಅಂತ ಬಹಳ ಹೆಮ್ಮೆಯಿಂದ ಎಲ್ಲರೂ ಹೇಳ್ಕೊಳ್ತಿದ್ರು, ಆ ಬಾಳಾಸಾಹೇಬ್ರ ಲವಲೇಶದಷ್ಟು ಕೂಡ ಶಕ್ತಿ, ಉತ್ಸಾಹ, ಆಕ್ರೋಶ ಈ ಮನುಷ್ಯನಲ್ಲಿಲ್ಲ. ವಕ್ಫ್ ಆಕ್ಟ್ ನ ಕುರಿತಂತೆ ಅವರು ತೆಗೆದುಕೊಂಡಿರುವಂತ ನಿರ್ಣಯ, ವಕ್ಫ್ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ, ವಕ್ಫು ಈ ದೇಶ ಮಾಡಿರುವಂತಹ ಒಳಿತಿನ ಕುರಿತಂತೆ ಆಲೋಚನೆ ಮಾಡಬಹುದಾದ ಶಕ್ತಿ ಇಲ್ಲದೆ ಇರುವಂತಹ ಮನುಷ್ಯ ಈ ತರದಕ್ಕೆ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋದು ಬೇರೆಯ ಪ್ರಶ್ನೆ. ಅದು ಪಕ್ಕಕ್ಕಿಟ್ಟು ನಾನು ನೋಡೋದಾದ್ರೆ, ಈಗ ಈ ತಹವೂರ್ ರಾಣಾನ್ ಹಿಡ್ಕೊಂಡು ನಾವು ಮಾಡಬೇಕಾಗಿರುವಂತ ಎಲ್ರಿಗೂ ನ್ಯಾಯ ಸಿಗುತ್ತಾ? 160 ಜನರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗೋದು ಕಷ್ಟ. ಆದ್ರೆ ಒಂದು ನ್ಯಾಯವನ್ನ ತುಕಾರಾಮ್ ಒಂಬಳೆ ತನ್ನ ಪ್ರಾಣವನ್ನ ಅರ್ಪಿಸಿ ಕೊಟ್ಬಿಟ್ರು. ನನಗೆ ಅವ್ರನ್ನ ನೆನಪಿಸ್ಕೊಂಡಾಗಲಿಲ್ಲ ಭಾವುಕನಾಗ್ತೀನಿ. ಯಾಕೆ ಅಂತಂದ್ರೆ ಗೊತ್ತಿತ್ತು ನಾನು ಸಾಯ್ತೀನಿ ಅಂತ. ಒಬ್ಬ ಸಾಮಾನ್ಯವಾಗಿರುವಂತ ಕಾನ್ಸ್ಟೇಬಲ್ ತಾನು ಸಾಯ್ತೀನಿ ಅಂತ ಗೊತ್ತಿದ್ದಾಗ
ಇದ್ದಾಗಲೂ ಕೂಡ ಇದರ ಅತ್ಯಂತ ಕೊನೆಯ ಕಾಲಾಳುವನ್ನ ಹಿಡ್ಕೊಂಡು ನಿಲ್ಲಿಸಿ ಹಿಂದೂಗಳು ಜೀವಮಾನ ಪರ್ಯಂತ ತಲೆ ತಗ್ಗಿಸಿ ನಿಲ್ಬೇಕಾಗ್ತಿತ್ತಲ್ಲ ಅರುಣ್. ನಾನು ಮತ್ತು ನೀವು ಇವ ಡಿಬೇಟ್ ಮಾಡಬೇಕಾದ್ರೆ ನಾಚಿಕೆಯಿಂದ ಕೂತ್ಕೋಬೇಕಾಗಿತ್ತು ಅರುಣ್. ನಾವು 160 ಜನರನ್ನ ಹಿಂದೂಗಳಾಗಿ ಕೊಂದವಲ್ಲ ಅಂತ ಅವ್ರನ್ನೆಲ್ಲ ನಾವು ಹಿಂದುತ್ವ ಅನ್ನುವಂಥ ಚಿಂತನೆಯಿಂದ ದೂರ ಸರಿದು ನಿಲ್ಲಬೇಕಾಗಿತ್ತು. ಆದರೆ ನಮಗೆ ಆ ಅವಮಾನವನ್ನ ತಪ್ಪಿಸಿದ ತುಕಾರಾಮ್ ಓಂಬ್ಳೆಯವರು ಅವತ್ತೇ ದೊಡ್ಡ ಮಟ್ಟದ ನ್ಯಾಯವನ್ನ ಈ ದೇಶದ ಪ್ರತಿಯೊಬ್ಬ ಹಿಂದುವಿಗೂ, ಜಗತ್ನಲ್ಲಿ ಹಿಂದುತ್ವವನ್ನ ಗೌರವಿಸುವ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಆದ್ರೆ ಈಗಿರುವ ಪ್ರಶ್ನೆ ಏನು ಅಂತಂದ್ರೆ, ಅನೇಕರು ಒಳಗಿದ್ದುಕೊಂಡು ದ್ರೋಹಿಗಳಾಗಿರ್ತಾರಲ್ಲ. ಈ ದೇಶ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯವನ್ನ ಯಾವಾಗಲೂ ಕಟ್ಟಿದೆ. ಅದು ಶಿವಾಜಿ ಮಹಾರಾಜರ ಕಾಲದಲ್ಲಿ, ಅದು ಕೃಷ್ಣದೇವರಾಯನ ಕಾಲದಲ್ಲಿ, ಅದು ಇಮ್ಮಡಿ ಪುಲಕೇಶಿ ಕಾಲದಲ್ಲಿ, ಅದು ಗುಪ್ತರ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಶ್ರೇಷ್ಠ ಸಾಮ್ರಾಜ್ಯವನ್ನು ಕಟ್ಟಿದೆ. ಈ ಸಾಮ್ರಾಜ್ಯಗಳೆಲ್ಲ ಬಿದ್ದಿರೋದು ಯಾಕೆ ಅಂತಂದ್ರೆ ಅನೇಕ ಬಾರಿ ಒಳಗಿನವರು ಮಾಡಿರುವ ದ್ರೋಹದ ಕಾರಣಕ್ಕೋಸ್ಕರ. ಈಗಲೂ ಭಾರತ ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರವಾಗಿದೆ. ಇವತ್ತು ಭಾರತ ಜಗತ್ನಲ್ಲಿ ನಾವು ಅಮೆರಿಕಾದ ಈ ಟ್ಯಾರಿಫ್ ವಾರ್ನಲ್ಲೂ ಕೂಡ ಹೆದರದೆ ಬೆದರದೆ ಉಳಿಯುವಂತ ಒಂದು ರಾಷ್ಟ್ರವಾಗಿ ನಾವು ನಿಂತ್ಕೊಂಡಿದ್ದೀವಿ ಅನ್ನುವಂತ ಈ ಸ್ಥಿತಿಯಲ್ಲಿರುವಾಗ ಒಳಗಿನ ಈ ದ್ರೋಹಿಗಳನ್ನ ಪತ್ತೆ ಹಚ್ಚಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇದು ದುರದೃಷ್ಟಕರ ಆಗ್ಬಿಡತ್ತೆ ಅಂತ ನನ್ಗನ್ಸುತ್ತೆ. ಬರೋ ದಿನಗಳಲ್ಲಿ ಇದು ಭಾರಿ ನಷ್ಟವನ್ನುಂಟು ಮಾಡುವಂತ ಸಂಗತಿ. ಹೀಗಾಗಿ ತಹವೂರ್ ರಾಣನ ಮುಂದಿಟ್ಕೊಂಡು ಇವತ್ತು ಈ ದೇಶ ಮಾಡಬೇಕಾಗಿರೋ ಮಹತ್ವದ ಕೆಲಸ ಏನು ಅಂತಂದ್ರೆ, ಸಮಾಜದ ಮುಂದೆ ಇವರುಗಳನ್ನೆಲ್ಲ ನಗ್ನರಾಗಿ ನಿಲ್ಲಿಸಬೇಕು. ಯಾರು ಅಧಿಕಾರಿಗಳು, ಯಾವ ಪೊಲಿಟಿಕಲ್ ಪಾರ್ಟಿ, ಯಾರು ಆ ಪಾರ್ಟಿಯ ನಾಯಕರುಗಳು, ಇವರುಗಳನ್ನೆಲ್ಲ ನಗ್ನವಾಗಿ ಅಲ್ಲಿ ತಂದು ನಿಲ್ಲಿಸಿಕೊಂಡು ಇವರ ಯೋಗ್ಯತೆ ಏನು ಅಂತ ಸಮಾಜಕ್ಕೆ ತೋರಿಸಬೇಕು. ಇಲ್ಲದೆ ಹೋದರೆ ಈ ವಾಟ್ಸಪ್ ಯುಗದಲ್ಲಿ, ಈ ರೀಲ್ನ ಯುಗಗಳಲ್ಲಿ, ಈ ಫೇಸ್ಬುಕ್ನ ಕಾಲದಲ್ಲಿ ಯಾರೋ ಏನೋ ಒಂದು ಹೇಳಿದ್ರು ಅನ್ನೋದನ್ನ ಅದನ್ನೇ ವೈಭವೀಕರಿಸಿ ಆ ಸುಳ್ಳನ್ನೇ ನಂಬಿಕೊಂಡು ಹೋಗುವಂತ ಈ ಕಾಲಘಟ್ಟದಲ್ಲಿ ಇವತ್ತು ಈ ದೇಶ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದು ತಹವೂರ್ ರಾಣ ನಿಲ್ಲಿಸಿ ಅವನ ಬಾಯಿಂದ ಎಲ್ಲ ಸತ್ಯವನ್ನ ಹೊರಗೆ ತರಿಸಬೇಕಾಗಿದೆ ಅಂತ ಅನ್ಸುತ್ತೆ ನನಗೆ. ಅದು ಈ ದೇಶಕ್ಕೆ ನಾವು ಮುಂದಿನ 1 ಶತಮಾನಗಳ ಕಾಲ ಕೊಡಬಹುದಾಗಿರುವಂತ ಒಂದು ಶ್ರೇಷ್ಠ ನ್ಯಾಯ ಅಂತ ನನಗನ್ಸುತ್ತೆ ಅರುಣ್. ಎಸ್, ಅದು ಒಂದು ಕಡೆಗೆ. ಬಟ್ ಇನ್ನೊಂದು ಕಡೆಗೆ ಬಾಲಿವುಡ್ನ ಒಂದಿಷ್ಟು ಲಿಂಕ್ಗಳಿದೆ ಅನ್ನುವಂಥದ್ದು ಕೂಡ ಅವಾಗವಾಗ ಆರೋಪಗಳು ಕೇಳಿ ಬರ್ತಾ ಇತ್ತು ವಿಚಾರದಲ್ಲಿ. ಆಮೇಲೆ ನೀವು ಹೇಳ್ತಾ ಇದ್ರಿ ಈಗ ಅನೇಕ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವಂತಹ ಸಾಧ್ಯತೆಗಳಿದೆ. ಅವೆಲ್ಲವೂ ಕೂಡ ಆಚೆ ಬರಬೇಕಾಗತ್ತೆ. ಆಚೆ ಬರಕ್ ಬಿಡುತ್ತಾ ಅಂತ ಈಗಿರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಆ ಪರಿಸ್ಥಿತಿಯಲ್ಲಿ ಇದೀವ ನಾವೆಲ್ಲ ಹೆಸರುಗಳನ್ನು ಹೇಳುವಂತ ಪರಿಸ್ಥಿತಿಯಲ್ಲಿ? ಈ ಸಲ ಬರಬಹುದು ಅಂತ ನನಗನ್ಸುತ್ತೆ. ಯಾಕನ್ಸುತ್ತೆ ಅಂತಂದ್ರೆ ನರೇಂದ್ರ ಮೋದಿ ಈಸ್ ಅನ್ ಅಗ್ರೆಸಿವ್ ಮೋಡ್, ಇದು ಮೊದಲನೇದು. ಎರಡನೇದು, ಅಮೆರಿಕ ಇಷ್ಟು ದಿನ ಏನು ಡೀಪ್ ಸ್ಟೇಟ್ ಒಂದು ಕೆಲಸ ಮಾಡ್ತಿತ್ತೋ, ಟ್ರಂಪ್ ಬಂದ ನಂತರ ಡೀಪ್ ಸ್ಟೇಟ್ನ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟಿದ್ದಾರೆ, ಇದು ಎರಡನೇದು. ಇನ್ನು ಮೂರನೇದು, ಯಾವ ಚೈನಾ ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಬೆಂಬಲವಾಗಿತ್ತೋ, ನಾನು ತುಂಬ ಎಚ್ಚರಿಕೆಯಿಂದ ಹೇಳ್ತೀನಿ, ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಒಂದು ಟ್ರಸ್ಟ್ಗೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯಿಂದ ಹಣವನ್ನು ತೆಗೆದುಕೊಳ್ಳುತ್ತೆ ಅಂತಂದ್ರೆ ಆ ಪೊಲಿಟಿಕಲ್ ಪಾರ್ಟಿ ಮತ್ತು ಚೈನಾದ ಲಿಂಕ್ಗಳು ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಈ ತರ ಚೀನಾ ಕೂಡ ಸಪೋರ್ಟ್ ಮಾಡೋದಲ್ಲಿತ್ತು. ಆದರೆ ಈಗ ಚೀನಾ ತಾನೇ ಎಂತ ದೊಡ್ಡ ವಿಷಯ ಸರ್ಕಲ್ ನಲ್ಲಿ ಸಿಕ್ಕಾಕೊಂಡಿದೆ ಅಂತಂದ್ರೆ ಅದು ಟ್ಯಾರಿಫ್ ವಾರ್ ನಲ್ಲಿದೆ. ಅದು ತನ್ನದ್ದೇ ಆಗಿರುವಂತ ತನ್ನ ಪ್ರಭಾವ ಜಗತ್ತಿನ ಎಲ್ಲ ಕಡೆ ಕುಸಿತಾ ಇರೋದನ್ನ ಕಣ್ಣಾರೆ ನೋಡ್ತಿದೆ. ಹೀಗಾಗಿ ಇವ್ರಿಗೆ ಸಿಗಬಹುದಾಗಿರುವಂತ ಎಲ್ಲ ಬಾಹ್ಯ ಬೆಂಬಲಗಳು ನಿಂತು ಹೋಗಿವೆ. ಇನ್ನು ಆಂತರಿಕವಾಗಿ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ತಮ್ಮೊಳಗೆ ಹೇಗೆ ಕಚ್ಚಾಡ್ತಾ ಇವೆ ಅಂತಂದ್ರೆ ಅವರುಗಳು ತಮ್ಮನ್ನು ತಾವು ಉಳಿಸ್ಕೊಳ್ಳೋದು ಕಷ್ಟ ಆಗಿರುವಾಗ ಇದು ತುಂಬಾ ಅಗತ್ಯವಾಗಿರುವಂತದ್ದು ಅಂತ ನನ್ಗನ್ಸುತ್ತೆ. ಹೀಗಾಗಿ ಈ ಬಾರಿ ತುಂಬಾ ವಿಶೇಷವಾಗಿರುವಂತಹ ಸಂಗತಿಗಳು ಹೊರಗೆ ಬರಬಹುದು. ಮತ್ತು ನನಗನ್ಸುತ್ತೆ ಅರುಣ್, ನಾನು ಭಾರತದ ಒಂದು ವಾತಾವರಣವನ್ನು ನೋಡಿದ್ರೆ ಇದು ನ್ಯಾಷನಲಿಸ್ಟ್ಗಳ ಯುಗ. ಯಾರು ರಾಷ್ಟ್ರ ಮೊದಲು ಅಂತಾರೋ, ಯಾರು ಈ ದೇಶವನ್ನ ಬಹಳ ಘನಿಷ್ಠವಾಗಿ ಪ್ರೀತಿಸ್ತಾರೋ ಅವರ ಯುಗ ಅಂತ ಅನ್ಸುತ್ತೆ. ಹೀಗಾಗಿ ಈ ದೇಶವನ್ನ ವಿರೋಧಿಸುವಂತ, ಈ ದೇಶವನ್ನ ಚೂರು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿರೋರಿಗೆ ಇದು ನಿಜವಾಗ್ಲೂ ಕೆಟ್ಟ ಕಾಲ ಆಗಿರೋದ್ರಿಂದ ನನ್ಗನ್ಸುತ್ತೆ ಬೈ ದ ಗ್ರೇಸ್ ಆಫ್ ಗಾಡ್ ಖಂಡಿತವಾಗಿಯೂ ಇದೆಲ್ಲ ಹೊರಗೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನೊಂದು ಕೇಳಿದೆ ನಾನು, 1993ರಲ್ಲೂ ಕೂಡ ಮುಂಬೈಯಲ್ಲಿ ಆದಂಥ ಸರಣಿ ಬ್ಲಾಸ್ಟ್ನಲ್ಲೂ ಕೂಡ ಬಾಲಿವುಡ್ನ ಲಿಂಕ್ ಕಾಣಿಸಿಕೊಳ್ಳುತ್ತು. 2008ರಲ್ಲಿ ಆದಂಥ ಇದರಲ್ಲೂ ಕೂಡ ಕೇಳಿ ಬಂತು. ಬಟ್ ಅದು ಪೂರ್ಣ ಪ್ರಮಾಣದಲ್ಲಿ ಚಿತ್ರಣಗಳು ಕಾಣಿಸ್ಕೊಳ್ಳಿಲ್ಲ. ಹೇಗೆ ಅದು ಲಿಂಕ್ಗಳು ಬರಕ್ಕೆ ಶುರುವಾಗಿದ್ದು ಬಾಲಿವುಡ್? ಒಂದು ಪ್ರತಿ ಬಾರಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಡೇವಿಡ್ ಹೆಡ್ಲಿ ಬಗ್ಗೆ ಮಾತನಾಡ್ತಾ ಹೇಳಿದೆ. ಡೇವಿಡ್ ಹೆಡ್ಲಿ ಏನ್ ಮಾಡಿದ ಅಂತಂದ್ರೆ, ಈ ತಹವೂರ್ ರಾಣ ಏನಿದ್ದಾನೆ, ಈಗ ನಾವು ಕರ್ಕೊಂಡ್ಬಂದಿದ್ದೀವಿ, ಅವನ ಬಿಸ್ನೆಸ್ ಏನಿತ್ತು ಅಮೆರಿಕಾದಲ್ಲಿ ಮತ್ತು ಜಗತ್ತಿನ ಬೇರೆ ರಾಷ್ಟ್ರಗಳಲ್ಲಿ, ಅದರ ಒಂದು ಸಬ್ ಸೆಂಟರ್ನ ಅವನು ಭಾರತದಲ್ಲಿ ತೆರಿಬೇಕು ಅಂತ ಮುಂಬೈನಲ್ಲಿ ತೆರೆದ. ಅವನು ಮುಂಬೈನಲ್ಲಿ ತೆರೆದ ನಂತರ ಏನ್ ಮಾಡ್ದ, ಅದರ ಮೂಲಕ ಅನೇಕರನ್ನ ವಿದೇಶಕ್ಕೆ ಕಳಿಸ್ಕೊಳ್ತೀನಿ ಅಂತ ತಹವೂರ್ ರಾಣ ಸಂಪರ್ಕ ಮಾಡಿಕೊಂಡ, ಅಥವಾ ತಹವೂರ್ ರಾಣ ಸಂಪರ್ಕವನ್ನ ಈ ಜನರಿಗೆ ಏರ್ಪಡಿಸಿ
ವಿದೇಶಕ್ಕೆ ಕಳಿಸುವಂತ ಒಂದು ಸೆಂಟರ್ನ ತೆರೆದ. ಅದರ ಮೂಲಕ ನಿಧಾನವಾಗಿ ಬಾಲಿವುಡ್ನ ಆಕ್ಟರ್ಗಳನ್ನ ಅವನು ತನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ, ಸೋ ದ್ಯಾಟ್ ತನ್ನ ಮೇಲೆ ಯಾರ ಅನುಮಾನ ಬರದೇ ಇರಲಿ ಅಂತ ಆರಂಭದಲ್ಲಿ ಮಾಡ್ಕೊಂಡಿದ್ದು. ಮತ್ತು ನಿಮ್ಗೆ ಗೊತ್ತಿದೆ ಬಾಲಿವುಡ್ ಆಕ್ಟರ್ಗಳು ಹೇಗೆ ದಾವೂದ್ ಇಬ್ರಾಹಿಂ ಆದಿಯಾಗಿ ಅನೇಕ ಈ ಮಾಫಿಯಾ ಗ್ಯಾಂಗ್ಗಳ ಜೊತೆ ಸಂಪರ್ಕ ಇದ್ದಾರೆ ಅಂತ ಭಾರತಕ್ಕೆ ಹೊಸ ಸಂಗತಿ ಏನಲ್ಲ. ನೀವೇನು ಉಲ್ಲೇಖ ಮಾಡಿದ್ರು ಮುಂಬೈ ಸರಣಿ ಬ್ಲಾಸ್ಟು, ಆ ಸಂದರ್ಭದಲ್ಲಿ ನೇರವಾಗಿ ದಾವೂದ್ ಇಬ್ರಾಹಿಮೇ ಇನ್ವಾಲ್ವ್ ಆಗಿದ್ದ. ಸಂಜಯ್ ದತ್ ಥರದ ಅವತ್ತಿನ ಆಕ್ಟರ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ನಮ್ಗೆ ಗೊತ್ತಿದೆ. ಮತ್ತು ದಾವೂದ್ ಇಬ್ರಾಹಿಂ ಕರೆದ್ರೆ ಈ ದೇಶದ ಸೂಪರ್ ಸ್ಟಾರ್ಗಳು ಕೂಡ ಅವನ ಫ್ಯಾಮಿಲಿಯ ಫಂಕ್ಷನ್ಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ನಮ್ಗೆ ಗೊತ್ತಿದೆ. ಅಂದ್ರೆ ಈ ತರದ ಘನಿಷ್ಠವಾಗಿರುವಂತ ಕನೆಕ್ಷನ್ ಅವರಿಗಿತ್ತು. ಡೇವಿಡ್ ಹೆಡ್ಲಿ ಇಲ್ಲಿಗೆ ಬಂದು ಈ ತರದ ಕನೆಕ್ಷನ್ ನ ಏರ್ಪಡಿಸಿಕೊಂಡು ನಿಧಾನವಾಗಿ ಅವರೆಲ್ಲರನ್ನು ಜೋಡಿಸಿಕೊಂಡ. ಒಂದು ವಿಚಾರವನ್ನ ಮಣಿ ತಮ್ಮ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಅದು ರಾಕೇಶ್ ಭಟ್ ಅನ್ನುವಂತ ಒಬ್ಬ ಫಿಲ್ಮ್ ಪ್ರೊಡ್ಯೂಸರ್ ನ ಡೈರೆಕ್ಟರ್ ಅವರು ಉಲ್ಲೇಖ ಮಾಡಿ ಹೇಳ್ತಾರೆ, ಆತನ ಜೊತೆ ಸೇರಿ, ಬಹಳ ಗಂಭೀರವಾದ ಆರೋಪ ಇದು, ಇದ್ರ ಬಗ್ಗೆ ಯಾವತ್ತೂ ಚರ್ಚೆಯೇ ನಡೆದಿಲ್ಲ, ಆತನ ಜೊತೆ ಸೇರಿ ಡೇವಿಡ್ ಹೆಡ್ಲಿ ಮುಂಬೈನಲ್ಲಿ ರೆಕ್ಕಿ ನಡೆಸಿದ್ದ. ಎಲ್ಲೆಲ್ಲಿ ನಾವು ಆಕ್ಟ್ ಮಾಡಬೇಕಾಗಿದೆ, ಎಲ್ಲೆಲ್ಲಿ ಟೆರರಿಸ್ಟ್ಗಳು ಬಂದು ಅಟ್ಯಾಕ್ ಮಾಡಬೇಕಾಗಿದೆ ಅನ್ನೋದಕ್ಕೆ ಒಂದು ರೆಕ್ಕಿ ನಡೆಸಿದ್ದ ಅನ್ನೋದನ್ನ ಅವ್ರು ತುಂಬಾ ಗಂಭೀರವಾಗಿ ಹೇಳ್ತಾರೆ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿತ್ತು ಕೂಡ ಆ ದಿನಗಳಲ್ಲಿ. ಆದರೆ ಅವತ್ತು ಆ ಭಟ್ ಏನ್ ಹೇಳಿದ್ರು ಅಂತಂದ್ರೆ, ನಾನು ಸುಮ್ಮನೆ ಮುಂಬೈ ತಿರುಗಾಡ್ತಿದ್ದೆ ಅಷ್ಟೇ, ಇದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. 3-4 ತಿಂಗಳ ಕಾಲ ಹೋಗಿದ್ದ ಜಾಗದಲ್ಲೇ ಪದೇ ಪದೇ ಹೋಗೋದು, ಅಲ್ಲಿಂದ ಫೋಟೋಗಳನ್ನು ತೆಗೆದು ಕಳಿಸೋದು ಅಂತಂದ್ರೆ ಇದರಲ್ಲೇನೋ ಗಂಭೀರವಾದ ಸಮಸ್ಯೆ ಇರಬೇಕು, ನಾವು ಅರ್ಥ ಮಾಡ್ಕೊಳ್ಳಲು ಸೋತ್ವಿ. ಅಥವಾ ಇಂಥದ್ದನ್ನ ಹೊರಗೆ ತೆಗೆದ್ರೆ, ಒಂದು ಕೊಂಡಿ ಎಳೆದ್ರೆ ಅದ್ರ ಜೊತೆಗೆ ಎಷ್ಟು ಜನ ಹೊರಗೆ ಬರ್ತಾರೆ ಅಂತ ಗೊತ್ತಿದ್ದಿದ್ರಿಂದಾನೆ ಅವತ್ತಿನ ಸರ್ಕಾರಗಳು ಸೈಲೆಂಟ್ ಆಗಿದ್ದು. ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ನಾನು ಡೇವಿಡ್ ಹೆಡ್ಲಿಯ ಆ ರಿಪೋರ್ಟ್ ಅನ್ನು ನೋಡ್ತಾ ಇರುವಾಗ ಆತ ಹೇಳ್ತಾನೆ, ತಹವೂರ್ ರಾಣಾ ಅವನು ಮುಂಬೈಗೆ ಬಂದಿದ್ದ, ಯಾವ ತಾಜ್ ಹೋಟ್ಲ್ ಮೇಲೆ ಅನಂತರ ಅಟ್ಯಾಕ್ ಆಗಿತ್ತು ಅದೇ ತಾಜ್ ಹೋಟ್ಲ್ ನಲ್ಲಿ ಕೂತ್ಕೊಂಡು ಅವರೊಂದು ಚರ್ಚೆಯನ್ನ ಮಾಡಿದ್ರು ಅಂತ ಕೂಡ ಹೇಳ್ತಾನೆ. ಆದ್ರೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಈ ಬಿಸ್ನೆಸ್ ನ ವಿಚಾರವಾಗಿ ಮಾತನಾಡ್ಲಿಕ್ಕೆ, ಇನ್ನು ಕೆಲವರನ್ನ ವಿದೇಶಕ್ಕೆ ಕಳಿಸೋ ವಿಚಾರವಾಗಿ ಮಾತನಾಡ್ಲಿಕ್ಕೆ ಏನು ಅಂತ ಮಾತನ್ನು ಹೇಳಿದ್ದಾನೆ. ಆದ್ರೆ ಇವರೆಲ್ಲರೂ ಕೂತ್ಕೊಂಡು ಒಂದು ವ್ಯವಸ್ಥಿತವಾಗಿರುವಂತ ಕಾನ್ಸ್ಪಿರಸಿಯನ್ನ ನಡೆಸಿದ್ದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಿನ ಸಂಗತಿ ಏನು ಅಂತಂದ್ರೆ, ನಾನು ಮತ್ತೆ ಸ್ಕ್ವೇರ್ ಒನ್ಗೆ ಬರೋದಾದ್ರೆ, ಇವ್ರ ಮನಸ್ಸಿನಲ್ಲಿದ್ದಂತ ಏಕೈಕ ಸಂಗತಿ ಏನು ಅಂತಂದ್ರೆ, ಇದನ್ನ ಇವರ ಕೈಯಲ್ಲಿ ಮಾಡಿಸಬೇಕು, ಮಾಡಿಸಿದ ನಂತರ ಇದನ್ನ ಹಿಂದೂಗಳ ತಲೆಗೆ ಕಟ್ಟಬೇಕು ಅಂತ. ಹೀಗಾಗಿ NSG ಕಮಾಂಡೋಗಳನ್ನ ಕರ್ಕೊಂಡು ಬಂದು ಅವರ ಮೂಲಕ ಎಲ್ಲ ಭಯೋತ್ಪಾದಕರನ್ನು ಏಕಕಾಲಕ್ಕೆ ಮುಗಿಸಬೇಕು ಅನ್ನುವಂತ ಕಲ್ಪನೆ ಅವರದ್ದಿತ್ತು. ಆರಂಭದ ದಿನಗಳಲ್ಲಿ ಶಿವರಾಜ್ ಪಾಟೀಲ್ NSG ಕಮಾಂಡೋಗಳ ಜೊತೆಗೆ ನಾನೂ ಬರ್ತೀನಿ ಅಂತಂದವರು ಆ ನಂತರ ಸ್ಟೆಪ್ ಬ್ಯಾಕ್ ಆದ್ರು. ಯಾಕೆಂತಂದ್ರೆ ಅವ್ರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು ಇದರ ಔಟ್ಪುಟ್ ಏನಾಗಬೇಕಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು. ಅಂದ್ರೆ ಎಲ್ಲೋ ಒಂದು ಕಡೆ ಈ ದೇಶದ ಬಹುಸಂಖ್ಯಾತರನ್ನ ಕಟಕಟೆಯಲ್ಲಿ ನಿಲ್ಲಿಸಲಿಕ್ಕೋಸ್ಕರ 160 ಜನಗಳನ್ನ ಅವ್ರ ಅತ್ಯಂತ ಕೆಟ್ಟದಾಗಿ ಸಾಯೋದಕ್ಕೆ ಬಿಡ್ತಲ್ಲ ಅವತ್ತಿನ ಸರ್ಕಾರ. ಇದು ಬಹಳ ದುರದೃಷ್ಟಕರ. ಮತ್ತು ಇದರ ಹಿಂದೆ ಇರುವಂತ ಈ ಬಾಲಿವುಡ್ ನ ಲಿಂಕ್ ನ ಈಗ ಭೇದಿಸಬೇಕಾದಂತ ಅಗತ್ಯ ಇದೆ. ಬಟ್ ಯಾರ್ಯಾರು ಅವತ್ತಿನ ದಿನಗಳಲ್ಲಿ ಈ ತರದ ಸೂಪರ್ ಸ್ಟಾರ್ಗಳಿದ್ರು ಇವತ್ತೆಲ್ಲ ನೆಲ ಕಚ್ಚಿರೋದ್ರಿಂದ ಅವರು ಹೊರಗೆ ಬಂದರೂ ಕೂಡ, ಅವರ ವಿಚಾರಗಳು ಹೊರಗೆ ಬಂದಾಗ್ಲೂ ಕೂಡ ಸಮಾಜ ಅದನ್ನು ಸೀರಿಯಸ್ ಆಗಿ ತಗೊಳುತ್ತೋ ಇಲ್ವೋ ಅಂತ ನನಗೊಂದು ಅನುಮಾನ ಕಾಡುತ್ತೆ ಅಷ್ಟೇ ಅರುಣ್. ಓಕೆ, ಕೊನೆಯದಾಗಿ ಏನಾದರೂ ಹೇಳಕ್ ಬಯಸ್ತೀರಾ ಸರ್? ಒಂದೇ ಒಂದು ಮಾತನ್ನು ಹೇಳ್ಬೋದು ಅಂತಂದ್ರೆ, ಪರ್ವಕಾಲ ಭಾರತದ ಪಾಲಿಗೆ ನನಗೆ ತಹವೂರ್ ರಾಣಾ ಬಂದಿದ್ದು ಬಹಳ ಖುಷಿ ಇದೆ ಒಂದು ಕಡೆ. ಎರಡನೇ ಕಡೆ, ತಹವೂರ್ ರಾಣಾಗೆ ಸಪೋರ್ಟ್ ಮಾಡ್ತಾ ಇದ್ದ ಅಬು ಜುಂದಾಲ್ ತರದವರು ಇನ್ನೂ ಪಾಕಿಸ್ತಾನದಲ್ಲಿ ಇದ್ದಾರೆ, ಅವ್ರನ್ನ ಜೈಲ್ನಲ್ಲಿ ಹಾಕಿದ್ದಾರೆ. ಆದ್ರೆ ಅವ್ರಿಗೆಲ್ಲರಿಗೂ ಹೆದರಿಕೆ ಇದೆ. ಏನು ಹೆದರಿಕೆ ಅಂತಂದ್ರೆ, ಭಾರತದ ಅನ್ನೋನ್ ಗನ್ಮ್ಯಾನ್ಗಳು ಹುಡುಕಿ ಪಾಕಿಸ್ತಾನದಲ್ಲಿ ಈ ಭಯೋತ್ಪಾದಕರನ್ನ ಕೊಲ್ತಾ ಇದ್ದಾರೆ ಅಂತ. ಐ ಆಮ್ ವೆರಿ ಹ್ಯಾಪಿ ಭಾರತ ಈ ತರದ ಒಂದು ಅಗ್ರೆಸಿವ್ ಮೋಡ್ಗೆ ಇವತ್ತು ಹೋಗಿದೆ ಅಂತ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಈ ಭಾರತಕ್ಕೆ ಆರ್ಥಿಕವಾಗಿ ಮೋಸ ಮಾಡಿದವರು ಅವರು ಕೂಡ ಬಂದು ಕಟಕಟೆಗೆ ನಿಲ್ಲುವಂತಾಗುತ್ತೆ ಅಂತ ಆದ್ರೆ ಈ ದೇಶ ತನ್ನ ಸ್ಟ್ರೆಂತ್ ಅನ್ನ, ಸಾರ್ವಭೌಮತೆಯನ್ನ ಪ್ರದರ್ಶಿಸಿದಂತಾಗುತ್ತೆ. ಬಹುಶಃ ಈ ದೇಶದ ಪ್ರಧಾನಿ ಈ ಕುರಿತಂತೆ ಬಹಳ ಗಂಭೀರವಾಗಿರುವಂತ ಒಂದು ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಬಯಸ್ತೀನಿ. ಭಾರತ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ಕೊನೆಗೂ ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಎನ್ನುವಂತ ಒಂದು ವಾತಾವರಣ ಈ ಕಾಲದಲ್ಲಿ ಸೃಷ್ಟಿಯಾಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ತಹವೂರ್ ರಾಣಾ ಬಂದಿರೋದು ನಿಜಕ್ಕೂ ಆನಂದದ ಸಂಗತಿ. ಮಹಾವೀರ ಜಯಂತಿಯ ಶುಭಾಶಯಗಳನ್ನ ನರೇಂದ್ರ ಮೋದಿ ಅವರು ಈ ತರ ಹೇಳ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ. ಓಕೆ, ತುಂಬಾ ಧನ್ಯವಾದಗಳು ಸರ್, ನಮ್ಮ ಜೊತೆಗೆ ಇಷ್ಟೊತ್ತನ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು.